ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯಕ್ಕೆ ಎಲ್ಲ ಸತ್ಯ ಗೊತ್ತಾಗುವ ಸಮಯ ಬಂದಿದ್ದಾಯಿತು ಅಂತ ಅನಿಸುತ್ತೆ. ಹಾಗಿದ್ರೆ ಶ್ರೇಷ್ಠ ಕಥೆ ಏನಾಯಿತು, ಭಾಗ್ಯಕ್ಕೆ ಹೇಗೆ ಸತ್ಯ ಗೊತ್ತಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ ಅನುಮಾನ ದಟ್ಟವಾಗಿದೆ. ಅದೇ ಕಾರಣಕ್ಕೆ ಆಕೆ ಶ್ರೇಷ್ಠ ಮನೆಗೆ ಹೋಗಿ ಸತ್ಯ ತಿಳಿಯುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಅಲ್ಲಿ ಸತ್ಯ ಗೊತ್ತಾಗುತ್ತಾ? ಖಂಡಿತ ಅಲ್ಲ. ಯಾಕಂದರೆ ಅಲ್ಲಿ ಸತ್ಯ ಗೊತ್ತಾಗೋಕ್ಕೆ ಅಲ್ಲಿ ಶ್ರೇಷ್ಠ ಇಲ್ಲವೇ ಇಲ್ಲ. ಹಾಗಾಗಿ ಸತ್ಯ ತಿಳಿಯೋ ಪ್ರಯತ್ನಕ್ಕೆ ಮುಂದಾದ ಭಾಗ್ಯಗೆ ನಿರಾಸೆ ಕಾದಿತ್ತು. ಆದರೂ ಕೂಡ ಆ ನಿರಾಸೆಯಲ್ಲೂ ಕೂಡ ಒಂದು ಲೀಡ್ ಸಿಕ್ಕೇ ಬಿಡುತ್ತೆ ಭಾಗ್ಯ ಅನುಮಾನಕ್ಕೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ತಾಂಡವ್. ಭಾಗ್ಯ ಅಲ್ಲಿ ಹೋಗಿ ವಾಪಸ್ ಆಗ್ತಿದ್ದಾಗ ಅಲ್ಲಿಗೆ ತಾಂಡವ್ ಎಂಟ್ರಿ ಕೊಡ್ತಾರೆ. ತಾಂಡವ್ ನೋಡಿದೆ ಭಾಗ್ಯಕ್ಕೆ ಆಶ್ಚರ್ಯ ಆಗುತ್ತೆ. ಹಾಗೆ ಭಾಗ್ಯ ಅಲ್ಲಿ ಔಸ್ಕೋತಾಳೆ ಕೂಡ. ನೋಡ್ತಾ ಇದ್ದಾಳೆ ತಾಂಡವ್ ಶ್ರೇಷ್ಠ ಶ್ರೇಷ್ಠ ಅಂತ ಹೇಳ್ತಾನೆ. ಈ ಕಡೆ ಹೊರಗಡೆ ಬಂದಿದೆ. ಅಜ್ಜಿ ಹತ್ರ ಹೋಗಿ ಶ್ರೇಷ್ಠ ಎಲ್ಲಿ ಅಂತ ವಿಚಾರ ಮಾಡ್ತಾರೆ. ಅವಳ ಎಲ್ಲಿ ಹೋದ್ಲು ಅಂತ ನಮಗೆ ಗೊತ್ತಿಲ್ಲಪ್ಪ, ಅವಳು ಇದ್ದಷ್ಟು ಇಲ್ಲಿ ನಮಗೆ ತೊಂದರೆನೇ ಕಾದಿರುತ್ತೆ. ಬರೀ ಟಾರ್ಚರ್ ಮಾಡ್ತಾಳೆ, ಇರಿಟೇಟ್ ಮಾಡ್ತಾಳೆ. ಅವಳು ಒಬ್ಬಳು ಹೆಣ್ಣ, ನಮಗೆಲ್ಲ ಎಷ್ಟು ತೊಂದರೆ ಕೊಟ್ಟಿದ್ದಾಳೆ ಅಂತ ಹೇಳ್ತಿರ್ತಾರೆ. ಅಯ್ಯೋ ಅದೆಲ್ಲ ನನಗೆ ಬೇಕಾಗಿಲ್ಲ, ಸರಿ ಆಯಿತು ಬಿಡಿ, ನಾನು ಹೇಗೂ ವಿಚಾರ ಮಾಡ್ಕೋತೀನಿ ಅಂತ ಹೇಳಿ ತಾಂಡವಲ್ಲಿಂದ ಹೋಗ್ತಾರೆ. ತಾಂಡವಲ್ಲಿಂದ ಹೋಗ್ತಾ ಇದ್ದರೆ ಸುಮ್ಮನೆ ಬಿಡ್ತಾಳೆ ಭಾಗ್ಯ? ಖಂಡಿತ ಇಲ್ಲ. ತಾಂಡವ್ನ ಹೋಗಿ ನೇರವಾಗಿ ಮುಖಾಮುಖಿ ಆಗ್ತಾಳೆ. ತಾಂಡವ್ಗಂತೂ ಭಾಗ್ಯನ ನೋಡಿದ ಒಂದು ಕ್ಷಣ ಎದೆ ಜೆಲ್ ಅನ್ನುತ್ತೆ. ತದನಂತರ ಏನಿಲ್ಲ ನೀನು ಅಂತ ಕೇಳ್ತಿದ್ರೆ ಯಾಕೆ? ಆಫೀಸಲ್ಲಿ ಕೆಲಸ ಇರಲಿಲ್ವಾ? ಶ್ರೇಷ್ಠ ಇಲ್ಲದೆ ಕೆಲಸ ಮಾಡೋಕ್ಕಾಗಲಿಲ್ವಾ? ಇಲ್ಲಿ ಯಾಕೆ ಬಂದಿದ್ರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರೆ, ನನ್ನ ಇಷ್ಟ, ನೀನೇನು ಹೇಳೋದು ಕೇಳೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮರು ಪ್ರಶ್ನೆನ ತಾಂಡವ್. ಆದರೆ ಇಲ್ಲಿ ಭಾಗ್ಯ ಮಾತ್ರ ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು, ನಿಮಗೆ ಗೊತ್ತಿರಲೇಬೇಕಲ್ವಾ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ಯಾರು ಅಂತ, ಹಾಗಾಗಿ ಅದನ್ನು ತಿಳ್ಕೊಬೇಕು ಅಂತ ಬಂದೆ ಅಂದಾಗ ನನಗೆ ಗೊತ್ತಿಲ್ಲ ಅಪ್ಪ ಅಂತ ಹೇಳ್ತಾರೆ ತಾಂಡವ್. ಹೌದಾ, ಗೊತ್ತಿಲ್ವಾ ನಿಮಗೆ? ದಾರೆ ಸೀರೆಗೆ ಹೋಗಿ ತರೋಕ್ಕಾಗತ್ತೆ, ಶ್ರೇಷ್ಠನ ಮದುವೆ ಆಗೋ ಅನ್ನೋಕ್ಕಾಗತ್ತೆ, ಮನೆಗೆ ಬರೋಕ್ಕಾಗತ್ತೆ. ಅವಳು ಮದುವೆ ಆಗ್ತಿರೋ ಹುಡುಗ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ನಂಬೋದಿಲ್ಲ. ಹೇಳಿ ಅಂತ ಹೇಳ್ತಿದ್ರೆ ನಿಜ ಅಲ್ವಾ? ಹೇಳೋದು ಒಳ್ಳೇದಲ್ವಾ? ಹೇಳ್ಬಿಡೋಣವಾ ಅದು ನಾನೇ ಅಂತ? ಬೇಡ, ಏನಾದರೂ ಹೇಳಿ ಇವಳು ಡಿವೋರ್ಸ್ ಕೊಡಲಿಲ್ಲ ಅಂದರೆ ಏನು ಮಾಡೋದು? ಅಮ್ಮ ಹೇಗೂ 1 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಆ ಟೈಮಲ್ಲಿ ಆಗಲಿಲ್ಲ ಅಂದರೆ ಅವರೇ ನನಗೆ ಡಿವೋರ್ಸ್ ಕೊಡಿಸ್ತಾರೆ. ಸುಮ್ಮನೆ ಇರೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಇನ್ನು 1 ತಿಂಗಳು ಎಲ್ಲ ಕೂಡ ನಿನಗೆ ಗೊತ್ತಾಗುತ್ತೆ, ಹೋಗಿನೇ ಮತ್ತೆ ಕೇಳು ಅಂತ ಹೇಳಿ ಹೊರಟು ಬಿಡ್ತಾರೆ ತಾಂಡವ್. ಇದರಿಂದಾಗಿ ಭಾಗ್ಯ ವಿಷಯನ ತಿಳ್ಕೊಬೇಕು ಅಂತ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಶ್ರೇಷ್ಠ ಕತ್ತಲು ಕೋಣೆಯಲ್ಲಿ ಬಂದೇ ಆಗಿದ್ದಾಳೆ. ಆದರೆ ಭಾಗ್ಯಕ್ಕೆ ಅದು ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಪೂಜಾ, ಕುಸುಮ ಅವರು ಹಾಗೆ ಸುಂದ್ರಿ ಮೂವರು ಕೂಡ ಸೇರಿಕೊಂಡು ಶ್ರೇಷ್ಠನ ಕತ್ತಲು ಕೋಣೆಯಲ್ಲಿ ಬಂದಿ ಮಾಡಿದ್ದಾರೆ. ಬಂದಿ ಮಾಡಿದೆ ಈ ಕಡೆ ಶ್ರೇಷ್ಠ ಮುಂದೆ ಬಂದಿದೆ ಪೂಜಾ ಮತ್ತು ಕುಸುಮ ಅವರು ಎಲ್ಲರೂ ಕೂಡ. ನೋಡು ಭಾಗ್ಯಕ್ಕನ ವಿಷಯಕ್ಕೆ ಬರಬೇಡ, ಬಂದರೆ ಮಾತ್ರ ಖಂಡಿತ ನಾವು ಸುಮ್ಮನೆ ಬಿಡುವುದಿಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಕಡೆ ಕುಸುಮ ಅವರಂತೂ ನೋಡು ಶ್ರೇಷ್ಠ, ನನಗಂತೂ ಈ ರೀತಿ ಮಾಡೋದು ಯಾವುದು ಕೂಡ ಇಷ್ಟ ಇಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿನ್ನ ಈಗಲೂ ಕೂಡ ಬಿಟ್ಬಿಡ್ತೀನಿ. ಆದರೆ ನೀನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗನ ವಿಷಯಕ್ಕೆ ಬರಬಾರ್ದು, ಮದುವೆ ಎಲ್ಲ ಬಿಟ್ಬಿಡಬೇಕು, ಭಾಗ್ಯಗೆ ಯಾವುದೇ ಕಾರಣಕ್ಕೂ ಸತ್ಯ ಹೇಳಬಾರ್ದು ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿದೆ ಶ್ರೇಷ್ಠ ನಗೋಕ್ಕೆ ಶುರು ಮಾಡ್ತಾಳೆ. ನಾನೇ ನಿಮ್ಮ ಮಾತು ಕೇಳೋಕ್ಕೆ ಭಾಗ್ಯ ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಮಾತು ಕೇಳು ಇದು ಇಲ್ಲವೇ ಇಲ್ಲ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮಾತನ್ನು ಕೂಡ ಕೇಳೋದು ಇಲ್ಲ. ನಾನು ತಾಂಡವನ ಮದುವೆ ಆಗೇ ಆಗ್ತೀನಿ, ತಾಂಡವನ ಮದುವೆ ಆಗದೆ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಂತೆ ಪೂಜಾಗೆ ಕೆಂಡಾಮಂಡಲ ಆಗಿಬಿಡ್ತಾಳೆ. ಕೋಪ ಬಂದ್ಬಿಡುತ್ತೆ. ತಕ್ಷಣ ಈ ಕಡೆ ಶ್ರೇಷ್ಠ ಬಾಯಿನ ಕಟ್ ಹಾಕ್ಬಿಡ್ತಾಳೆ. ನೋಡಿದ್ಯಾ, ಜಸ್ಟ್ ಭಾವನ ಮದುವೆ ಆಗ್ತೀನಿ ಅಂತ ಅಂದದಕ್ಕೆ ಆ ಮಾತನ್ನು ಹೇಳಿಸ್ಕೊಳ್ಳೋಕೆ ಬಿಡದೇ ಇರೋ ನಾನು ಇನ್ನೇನಾದರೂ ನೀನು ಭಾವನ ಮದುವೆ ಆಗ್ತೀನಿ, ಅಕ್ಕನ ಬದುಕನ್ನು ಹಾಳು ಮಾಡ್ತೀನಿ ಅಂದರೆ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಬೇಕಿದ್ರೆ ನೀನು ಕೊಂದು ಬಿಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಿನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಇದು ಎಲ್ಲದರ ಮಧ್ಯೆ ಶ್ರೇಷ್ಠ ಹತ್ರ ಇದ್ದಿದ್ದು ಒಂದೇ ಒಂದು ಪ್ರೂಫು. ಆ ಒಂದು ಫೋಟೋ ಪ್ರೂಫನ್ನು ಕೂಡ ಇಲ್ಲಿ ಪೂಜಾ ಸುಟ್ಟಾಕ್ಬಿಡ್ತಾಳೆ. ಹಾಗಾಗಿ ಈಗ ಈ ಕಡೆ ಶ್ರೇಷ್ಠಗೆ ಹೇಗೆ ಸತ್ಯ ಹೇಳಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಇದು ಎಲ್ಲಿದ್ರ ನಡುವೆ ಸ್ಟೋರೂಮ್ಗೆ ಯಾವುದೇ ಕಾರಣಕ್ಕೂ ಯಾರನ್ನು ಬಿಡಬಾರ್ದು, ಮೂವರು ಕೂಡ ಮೈಯೆಲ್ಲ ಕಣ್ಗಳಾಗಿರಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಒಂದೇ ಒಂದು ದಿನ ಇಲ್ಲಿ ಶ್ರೇಷ್ಠನ ಇರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸುಂದರಿ ಮತ್ತು ಪೂಜಾ ಕುಸುಮ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ. ಇಲ್ಲಾಂದರೆ ಖಂಡಿತ ಅವಳನ್ನ ಬಿಟ್ಟರೆ ಸತ್ಯ ಹೇಳ್ತಾಳೆ, ಅವಳನ್ನು ಎಲ್ಲಿಗಾದರೂ ಶಿಫ್ಟ್ ಮಾಡ್ತೀವಿ, ಅದ್ರ ಒಳಗಡೆ ಯಾವುದೇ ಕಾರಣಕ್ಕೂ ಇವಳು
ಭಾಗ್ಯ ಕಣ್ಗೆ ಬೀಳ್ಕೂಡ್ದು, ಇಲ್ಲಿಂದ ಎಸ್ಕೇಪ್ ಆಗಕೂಡ್ದು ಅಂತ. ಹಾಗಾಗಿ ಕುಸುಮವ್ರು ಕೂಡ ಒಪ್ಕೊಂಡಿದ್ದಾರೆ ಜಸ್ಟ್ ಒನ್ ಡೇ. ಅದೇ ಕಾರಣಕ್ಕೆ ಯಾರನ್ನು ಕೂಡ ಸ್ಟೋರ್ ರೂಮ್ಗೆ ಬಿಡ್ತಿಲ್ಲ. ಗುಂಡನ ಆಟ ಆಡೋಕ್ಕೆ ಬ್ಯಾಟು ಬಾಲ್ ತೊಗೋತೀನಿ ಅಂತ ಸ್ಟೋರ್ ರೂಮ್ಗೆ ಹೋಗ್ತಾ ಇದ್ರು ಕೂಡ ಅಲ್ಗೂ ಬಿಡದೆ ಧೂಳು ಅದು ಇದು ಏನು ಆಟ ಆಡೋದು ನೀನು ಅಂತ ಎಲ್ಲ ಹೇಳ್ತಾರೆ. ಹಠಮಾರಿ ಆಗಿದೆಯಾ, ಯಾವುದೇ ಕಾರಣಕ್ಕೂ ನೀನು ಹಠ ಮಾಡೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ. ಧರ್ಮಕ್ಕಲ್ಲಿ ಬಂದು ಕುಸುಮ ಅವ್ರಿಗೆ ಏನಿದೆಲ್ಲ ಮಗು ಆಟ ಆಡದೆ ಈ ಏಜಲ್ಲಿ ಇನ್ಯಾವ ಏಜಲ್ಲಿ ಆಟ ಆಡುತ್ತೆ, ನಾನೇ ಬಾಲ್ನ ತಂದುಕೊಡ್ತೀನಿ ಅಂತ ಹೇಳಿದಾಗ ನೀವೇನು ತಂದುಕೊಡೋದು, ಏನೂ ಕೂಡ ಬೇಕಾಗಿಲ್ಲ, ಹಠ ಜಾಸ್ತಿ ಆಗಿದೆ, ಅವನ ಹಠಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಈಗಿಂದನೇ ಹಾಕಬೇಕಾಗತ್ತೆ, ನಾನಂತೂ ಯಾವುದೇ ಕಾರಣಕ್ಕೂ ಇವತ್ತು ಅವ್ರನ್ನ ಆಡೋದಕ್ಕೆ ಬಿಡುವುದಿಲ್ಲ ಅಂತ ಕುಸುಮ ಅವರು ಹಠ ಮಾಡ್ತಾರೆ. ಪಾಪ ಗುಂಡನ ಹತ್ಕೊಂಡು ಹೋಗ್ಬಿಡುತ್ತೆ. ಆಗ್ತಾನೆ ಜಗಳ ಮಾಡಿಕೊಂಡು ಅಕ್ಕನ ಜೊತೆ ಬ್ಯಾಟು ಬಾಲ್ ಆಡೋಣ ಅಂತ ಹೇಳಿ ಒಪ್ಪಿಸಿ ತೊಗೊಂಡು ಬರೋಣ ಅಂತ ಬಂದಿದ್ದ ಅಂಥದ್ರಲ್ಲಿ ಇಲ್ಲಿ ಅಜ್ಜಿ ಆಟ ಆಡೋಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಿಲ್ಲ ಅಂದರೆ ಮಗು ಮನಸ್ಸಿಗೆ ಹೇಗಾಗ್ಬೋದು. ಅದೇ ಕಾರಣಕ್ಕೆ ಮಗು ಬೇಜಾರು ಮಾಡಿಕೊಂಡು ಹೋಗುತ್ತೆ. ಆದರೆ ಕುಸುಮವ್ರಿಗೂ ಕೂಡ ನೋವಾಗ್ತದೆ. ಬಟ್ ಏನು ಮಾಡೋದು, ಶ್ರೇಷ್ಠ ಸ್ಟೋರ್ ರೂಮಲ್ಲಿದ್ದಾಳೆ, ಸ್ಟೋರ್ ರೂಮ್ ಬಿಟ್ಟರೆ ಶ್ರೇಷ್ಠನ ನೋಡಿಬಿಡ್ತಾರೆ. ಅದೇ ಕಾರಣಕ್ಕೆ ಅವರು ಅವಾಯ್ಡ್ ಮಾಡ್ತಿರೋದು. ಈ ಕಡೆ ನೆಮ್ಮದಿ ಇಲ್ಲ ಮನಸ್ಸಿಗೆ, ಕುತ್ಕೋತಾರೆ ಸೋಫಾ ಮೇಲೆ, ಮಗನ ಜೊತೆ ಮಾಡಿದ ನೆನಪು ಮಾಡ್ಕೋತಿದ್ದಾರೆ. ಮದುವೆ ಮುರಿದಿದ್ದು, ಶ್ರೇಷ್ಠನೇ ಮದುವೆ ಆಗ್ತೀನಿ ಅಂದಿದ್ದು, ಭಾಗ್ಯ ಇಷ್ಟ ಇಲ್ಲ ಅಂದಿದ್ದು, ಏನು ಬೇಕಿದ್ರೂ ಮಾಡ್ಕೊಳ್ಳಿ, ನಾನಂತೂ ಅವಳ ಜೊತೆ ಬದುಕೋದಿಲ್ಲ ಬಾಳೋದಿಲ್ಲ ಅಂತ ಹಿಡಿದು ಸರಿ ಆಯಿತು, 1 ತಿಂಗಳು ಟೈಮ್ ಕೊಡು, ನಿನಗೆ ಹೇಗೆ ಬೇಕು ಹಾಗೆ ಭಾಗ್ಯ ಬದಲಾಗ್ತಾಳೆ, ನೀನೇ ಹೆಮ್ಮೆಯಿಂದ ಭಾಗ್ಯ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಬರೋ ಟೈಮ್ ಬಂದೇ ಬರುತ್ತೆ ಅಂತ ಕುಸುಮವರು ತಾಂಡವ್ಗೆ ಚಾಲೆಂಜ್ ಹಾಕಿದ್ದು. 1 ತಿಂಗಳು ಕಾಲಾವಕಾಶಕ್ಕೆ ತಾಂಡವ್ ಕೂಡ ಒಪ್ಕೊಂಡಿದ್ದು. ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊತಿದ್ದಾಗೆ ತಾಂಡವಲ್ಲಿಗೆ ಬರ್ತಾರೆ. ತಾಂಡವ್ ಬಂದಿದ್ದೆ ಏನಮ್ಮ ಸೊಸೆ ಅಂತ ಬೇಕ್ತಿದ್ದೆ, 1 ವಾರ ಬೇರೆ 1 ತಿಂಗಳು ಬೇರೆ ತೊಗೊಂಡಿದ್ದೆ, ಏನು ಮಾಡ್ತಿದ್ಯಾ ನೀನು, ನಿನ್ನ ಸೊಸೆ ಬೀದಿ ತಿರುಗ್ತಿದ್ದ. ಶ್ರೇಷ್ಠ ಮನೆಗೆ ಹೋಗಿದ್ದಾಳೆ ತರುಣ್ ಯಾರು ಅನ್ನೋ ಸತ್ಯನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾಗೆ ಕುಸುಮವ್ರಿಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಭಾಗ್ಯ ಕೂಡ ಬರ್ತಾರೆ. ಬಂದರು ಕೇಳಿ ಅವ್ರನ್ನೇ ಅಂತ ತಾಂಡವ್ ಹೇಳ್ತಾ ಇದ್ರೆ ಈ ಕಡೆ ಏನಿದು ಭಾಗ್ಯ, ಎಲ್ಲ ಹೋಗಿದ್ದೆ, ಶ್ರೇಷ್ಠ ಮನೆಗೆ ಹೋಗಿದ್ಯಾ, ಯಾಕೆ ಹೋಗಿದ್ದೆ ನೀನು ಅಂತ ಕೇಳ್ತಿದ್ದಾರೆ. ಹೋಗ್ತಾಳೆ ಮೊದಲು ಒಂದೊಂದಕ್ಕೂ ಪರ್ಮಿಷನ್ ತೊಗೋತಿದ್ಲು, ಆದರೆ ಈಗ ಯಾವ ಪರ್ಮಿಷನು ಇಲ್ಲ, ಏನೂ ಇಲ್ಲ, ನೀವೆಲ್ಲ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಿದ್ದೀರಲ್ಲ ಅದಕ್ಕೆ ಅಂತ ತಾಂಡವ್ ಹೇಳ್ತಾ ಇದ್ರೆ ಈ ಕಡೆ ಭಾಗ್ಯ ನನಗೊಂದಷ್ಟು ಗೊಂದಲಗಳಿದೆ, ಅದು ಶ್ರೇಷ್ಠ ಹತ್ರನೇ ಆ ಗೊಂದಲಗಳು ಪರಿಹಾರ ಆಗಬೇಕು. ಅದೇ ಕಾರಣಕ್ಕೆ ನಾನು ಶ್ರೇಷ್ಠನ ಹುಡ್ಕೊಂಡು ಹೋಗಿದ್ದೆ, ಆದರೆ ಅವಳು ಕಾಣಿಸ್ತಾ ಇಲ್ಲ. ಖಂಡಿತವಾಗ್ಲೂ ಅವಳನ್ನ ಭೇಟಿ ಮಾಡ್ತೀನಿ, ಅವಳು ಬಂದರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ. ನಾನು ಅವಳನ್ನೇ ಕೇಳಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ತಗೋತೀನಿ. ಶ್ರೇಷ್ಠ ಬಂದರೆ ಇದು ಎಲ್ಲದಕ್ಕೂ ಕೂಡ ಪರಿಹಾರ ಸಿಗತ್ತೆ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಸ್ಟೋರ್ ರೂಮಲ್ಲೇ ಇದ್ದಾಳೆ, ಈ ಕಡೆ ಭಾಗ್ಯಗೆ ಗೊತ್ತಿಲ್ಲ. ರಾತ್ರಿ ಪೂರ ಕಣ್ಗಾವಲನ್ನು ಕಾಯ್ತಿದ್ದಾರೆ ಎಲ್ಲರೂ ಕೂಡ. ಭಾಗ್ಯಗೂ ಕೂಡ ಸಾಕಷ್ಟು ಅನುಮಾನಗಳು ಬರುತ್ತೆ. ಬಟ್ ಸ್ಟೋರ್ ರೂಮಲ್ಲಿ ಲಾಕ್ ಆಗಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗೋದಿಲ್ಲ. ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಕುಸುಮವರು ಶ್ರೇಷ್ಠಗೆ ಟಿಫನ್ ಕೊಡೋಕೆ ಅಂತ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಶ್ರೇಷ್ಠ ತನಗೆ ಕಟ್ಟಿರ್ತಕ್ಕಂಥ ಬಟ್ಟೆಯನ್ನು ತೆಗೆದುಬಿಟ್ಟು, ಹಾಗಾಗೇ ಅವಳು ಬಟ್ಟೆನ ತೆಗೆದಿರೋದ್ರಿಂದಾಗಿ ಡೋರು ಓಪನ್ ಮಾಡಲಿ ಅಂತ ಕಾಯ್ತಾ ಇದ್ಲು. ಅದಕ್ಕೆ ಸರಿಯಾಗಿ ಕುಸುಮರು ಬರ್ತಿದ್ದಾಗೆ ಹಾಗೆ ಸಿಂಪಲ್ಲಾಗಿ ಚೇರ್ ಮೇಲೆ ಕೂತರು. ಅರ್ಥಕ್ಕೆ ಬರ್ತಿದ್ದಾಗೆ ಹಾಗೆ ಎದ್ದು ನಿಂತ್ಕೊಂಡಿದ್ದೆ ಕುಸುಮವನ್ನೇ ತಳ್ಳಿ ಹೊರಗಡೆ ಹೋಗೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ತಿಂಡಿನ ತಂದಿದ್ರೆ ತಟ್ಟಿನ ಎರ್ಚಿ ಸ್ಟೋರ್ ರೂಮ್ ಓಪನ್ ಇರುತ್ತೆ. ತಕ್ಷಣ ಕುಸುಮವ್ರನ್ನ ತಿಳಿದೆ ಶ್ರೇಷ್ಠ ಸ್ಟೋರ್ ರೂಮಿಂದ ಔಟ್ ಆಗ್ತಿದ್ದಾಳೆ. ಸ್ಟೋರ್ ರೂಮಿಂದ ಹೊರಗಡೆ ಬರೋಕ್ಕೂ ಮುನ್ನನೇ ಭಾಗ್ಯ ಆಲ್ರೆಡಿ ಅಡುಗೆ ಮನೆಯಲ್ಲಿದ್ದಾರೆ. ಹೊರಗಡೆ ಸ್ಟೋರ್ ರೂಮಿಂದ ಶ್ರೇಷ್ಠ ಬಂದು ಫೈನಲಿ ಭಾಗ್ಯನ ಮುಖಾಮುಖಿ ಆಗ್ತಿದ್ದಾರೆ. ಭಾಗ್ಯಗೆ ಶ್ರೇಷ್ಠನ ನೋಡಿ ಶಾಕ್ ಆಗ್ತದೆ. ಆಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ